ಅದು ಹಚ್ಚ ಹಸಿರಾಗಿರುವ ಹೊಲ. ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಅಡವಿಯ ಗಡಿ ಕಾಣಿಸ್ತಿತ್ತು. ರಾಮಯ್ಯ ಹಾಗೂ ಗೋಪಾಲ್ ಇಬ್ರು ಕೂಡ ಅವ್ರ ಹತ್ರ ಇರುವ ಕುರಿಗಳನ್ನ ನೋಡ್ಕೊಳ್ತಾ ಇದ್ರು. ಗೋಪಾಲಣ್ಣ, ಕುರಿಗಳೆಲ್ಲ ಪ್ರಶಾಂತವಾಗಿ ಹುಲ್ ಮೇಯ್ತಾ ಇರುವಾಗ ನೋಡಕ್ ಚೆನ್ನಾಗಿದೆ. ಆದ್ರೆ ನನಗಂತೂ ಇಷ್ಟು ಪ್ರಶಾಂತತೆಯಿಂದ ಇಲ್ಲಿ ಕೂತ್ಕೊಂಡಿರಕ್ಕೆ ಸ್ವಲ್ಪನೂ ಇಷ್ಟನೇ ಇಲ್ಲ. ಆವಾಗ ಗೋಪಾಲ್ ನಗುತ್ತಾ, ರಾಮಯ್ಯ, ನಿನಗೆ ಯಾವಾಗ ನೋಡಿದ್ರು ಬೇಗ ಎಲ್ಲ ಕೆಲ್ಸನೂ ಮುಗಿಬೇಕು. ಆದ್ರೆ ಎಲ್ಲ ಕೆಲ್ಸನೂ ಬೇಗ ಬೇಗ ಮುಗಿಯಲ್ಲ. ಸ್ವಲ್ಪ ತಾಳ್ಮೆಯಿಂದ ಕೆಲವು ಕೆಲಸನ ಮಾಡಲೇಬೇಕಾಗುತ್ತೆ. ಏನ್ ತಾಳ್ಮೆನೋ ಏನೋ, ನನಗಂತೂ ಅಷ್ಟು ತಾಳ್ಮೆ ಇಲ್ಲ. ಈ ಕುರಿಗಳನ್ನೆಲ್ಲ ಎಲ್ಲಾದ್ರೂ ತುಂಬ ಹುಲ್ಲಿರೋ ಜಾಗದಲ್ಲಿ ಕಟ್ಟಾಕಿದ್ರೆ ಬೇಗ ಹುಲ್ ತಿನ್ನುತ್ತೆ. ಆಮೇಲೆ ಇವುಗಳನ್ನ ಕರ್ಕೊಂಡು ನಾವು ಊರಿಗೆ ಹೋಗ್ಬೋದು ಅಲ್ವಾ? ಇವಾಗ ಅಷ್ಟು ಬೇಗ ಬೇಗ ಹುಲ್ಲನ್ನು ತಿನ್ನಕ್ಕೆ ಹೇಳಿದ್ರೆ ಅವುಗಳು ತಿನ್ನುತ್ತಾ? ನೀನು ಬೆದರಿಸಿದ್ರೆ ಹೆದರೋಗುತ್ತೆ. ಆಮೇಲೆ ಸರಿಯಾಗಿ ಹುಲ್ಲು ತಿನ್ನಲ್ಲ, ಸರಿಯಾಗಿ ಹಾಲು ಕೊಡಲ್ಲ. ಇದರಿಂದ ನಮಗೆ ತುಂಬ ನಷ್ಟ ಆಗುತ್ತೆ. ಆ ರೀತಿ ನಷ್ಟ ಆಗೋದ್ಕಿಂತ ಎಲ್ಲೇ ಇದ್ದು ಆ ಕುರಿಗಳನ್ನ ನಾವು ಆಮೇಲೆ ಕರ್ಕೊಂಡು ಹೋಗ್ಬೋದಲ್ವಾ? ಅದನ್ನು ಕೇಳಿದ ರಾಮಯ್ಯ, ನೀವು ಹೇಳೋದು ನಿಜಾನೇ. ಆದರೆ ಕೆಲವು ಸಲ ಇಲ್ಲೇ ಈ ರೀತಿ ಕೂತ್ಕೊಂಡಿರೋದು ನನಗೆ ಕಷ್ಟ ಆಗುತ್ತೆ. ಊರಿಗೋಗಿ ಇನ್ನೇನಾದ್ರೂ ಕೆಲಸ ಇದ್ರೆ ಮಾಡ್ಬೋದಲ್ವಾ? ಅದಕ್ಕೆ ಬೇಗ ಹೋಗೋಣ ಅಂತ ಅಂದೆ ಅಷ್ಟೆ. ಒಂದು ಕೆಲಸನ ಪ್ರಶಾಂತತೆಯಿಂದ ತಾಳ್ಮೆಯಿಂದ ಮಾಡಬೇಕು. 10 ಕೆಲಸನ ಒಂದೇ ಸಮಯದಲ್ಲಿ ಮಾಡಬೇಕು ಅಂತ ಅಂದ್ಕೊಳ್ಳೋದು ಮುಟ್ಟಾಳ್ತನ ಅಲ್ವಾ? ಮಾಡೋ ಒಂದು ಕೆಲಸನ ಸರಿಯಾಗಿ ಮಾಡಿದ್ರೆ ಅದೇ ನಮಗೆ ಸಂತೋಷ ಕೊಡುತ್ತೆ. ಏನು ಸಂತೋಷನೋ ಏನೋ, ಇಲ್ಲಿರುವ ಈ ಕುರಿಗಳಲ್ಲಿ ಒಂದು ಕಾಣದೆ ಹೋದ್ರೆ ಆವಾಗ ಕಷ್ಟ ಬರುತ್ತೆ. ನಿಜಾನೇ, ಕಾಣದೆ ಹೋಗುತ್ತೆ ಅಂತ ಯಾಕೆ ಅಂದ್ಕೊಳ್ತೀಯಾ? ಒಂದು ಮೇಕೆ ಕಾಣದೆ ಹೋದ್ರೆ ಆವಾಗ ನಿಜವಾದ ಕಷ್ಟ ನಿನಗೆ ಅರ್ಥ ಆಗೋದು. ಒಂದ್ ವೇಳೆ ಏನಾದ್ರೂ ಮೇಕೆ ಮರಿ ಕಾಣದೆ ಹೋದ್ರೆ ಅದರ ಹುಡ್ಕೋಕ್ಕೆ ನೀನು ಎಷ್ಟು ಸಮಯ ಖರ್ಚು ಮಾಡ್ತೀಯಾ? ಅದಕ್ಕಿಂತ ಇವಾಗ ಪ್ರಶಾಂತವಾಗಿ ಕೂತ್ಕೊಂಡು ಚೆನ್ನಾಗಿ ಅವುಗಳನ್ನ ನೋಡ್ಕೊಳ್ಬೋದು ಅಲ್ವಾ? ಸರಿ ಅಣ್ಣ, ನಿನ್ ಮಾತು ಕೇಳ್ತೀನಿ. ಆದ್ರೆ ಮೇಕೆಗಳು ಕಾಣದೆ ಹೋಗಲ್ಲ. ಎಲ್ಲ ಮೇಕೆಗಳು ನನ್ನ ಜೊತೆನೇ ಇರುತ್ತೆ. ಹಾಗಂತ ರಾಮಯ್ಯ ಗೋಪಾಲ್ ಇಬ್ರು ಮಾತಾಡ್ತಾ ಇದ್ದಾಗ ಅವರ ಮೇಕೆಯ ಗುಂಪಿನಲ್ಲಿದ್ದ ಒಂದು ಚಿಕ್ಕ ಮೇಕೆ ಮರಿ ಅಲ್ಲಿಂದ ಸ್ವಲ್ಪ ದೂರ ಹೋಯ್ತು. ಸ್ವಲ್ಪ ದೂರದಲ್ಲಿ ಹಚ್ಚ ಹಸಿರಾಗಿರುವ ಎಲೆಗಳನ್ನ ನೋಡಿ ಆ ಎಲೆಗಳನ್ನ ತಿನ್ನುವ ಆಸೆಯಿಂದ ಹೋಯ್ತು. ಸ್ವಲ್ಪ ಸಮಯದಲ್ಲಿ ರಾಮಯ್ಯ ಕುರಿಗಳು ಎಷ್ಟಿದೆ ಅಂತ ಲೆಕ್ಕ ಮಾಡಿ ನೋಡಿದಾಗ ಇದ್ದಕ್ಕಿದ್ದಂತೆ ಅಯ್ಯಯ್ಯೋ, ಒಂದು ಮೇಕೆ ಕಾಣಿಸ್ತಿಲ್ಲ. ಆವಾಗ ಗೋಪಾಲ್ ಪ್ರಶಾಂತವಾಗಿ, ಬೇಜಾರು ಮಾಡ್ಕೊಳ್ಬೇಡ, ಇಲ್ಲೇ ಎಲ್ಲಾದ್ರೂ ಆ ಮೇಕೆ ಮರಿ ಇರುತ್ತೆ. ಆವಾಗ ಪುನಃ ಲೆಕ್ಕ ಮಾಡಿ ನೋಡಿದ ರಾಮಯ್ಯ, ಇಲ್ಲ ಅಣ್ಣ, ಇಲ್ಲಿಲ್ಲ, ಖಂಡಿತ ಎಲ್ಲೋ ಹೋಗಿದೆ. ನಾನು ಬೇಗ ಹೋಗಿ ಹುಡ್ಕೊಂಡು ಬರ್ತೀನಿ. ಆಮೇಲೆ ಅದು ಸುಮಾರು ದೂರ ಹೋದ್ರೆ ಸಿಗಲ್ಲ. ಸಿಗದೆ ಇದ್ರೆ ನಮಗ್ ತುಂಬಾ ನಷ್ಟ ಆಗುತ್ತೆ. ಅಯ್ಯೋ ರಾಮಯ್ಯ, ನಾನು ಹೇಳೋ ಮಾತು ಕೇಳು. ನೀನು ಅವಸರಪಟ್ಟು ಇಲ್ಲಿಂದ ಬೇಗ ಓಡಿದ್ರೆ ನಿನ್ ಶಬ್ದ ಕೇಳಿ ಆ ಮೇಕೆ ಮರಿ ಹೆದರ್ಕೊಂಡು ಈ ಕಡೆ ಬರೋದೇ ಇಲ್ಲ. ಎಲ್ಲಾದ್ರೂ ಹೋಗ್ಬಿಟ್ರೆ ಆಮೇಲೆ ಆ ಮೇಕೆ ಮರಿ ನಮಗೆ ಸಿಗೋದೂ ಇಲ್ಲ. ಅದಕ್ಕೆ ಅಂತ ಹೇಳ್ಬಿಟ್ಟು ಮೇಕೆ ಮರಿ ಕಾಣದೆ ಹೋಗಿದೆ ನಾನು ಇಲ್ಲೇ ನಿಂತ್ಕೊಂಡಿರಕ್ಕಾಗುತ್ತಾ? ತಾಳ್ಮೆಯಿಂದ ನೀವು ಈ ಮೇಕೆಗಳನ್ನ ನೋಡ್ಕೊಳ್ಳಿ. ನಾನು ಹೋಗಿ ಬೇಗ ಆ ಮೇಕೆ ಮರಿ ಎಲ್ಲಿದೆ ಅಂತ ಸ್ವಲ್ಪ ಹುಡ್ಕೊಂಡು ಬಂದ್ಬಿಡ್ತೀನಿ. ರಾಮಯ್ಯ ಹೇಳೋದ್ ಕೇಳು. ಏನೇ ಕೆಲಸ ಮಾಡಿದ್ರು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡು. ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ ಇಲ್ಲೇ ಎಲ್ಲಾದ್ರೂ ಪಕ್ಕದಲ್ಲಿ ಆ ಮರಿ ಇದ್ರೂ ಸಿಗುತ್ತೆ. ನೀನು ಅವಸರ ಪಟ್ರೆ ಅದು ಇಲ್ಲೇ ಇದ್ರೂ ಕೂಡ ನಿನಗೆ ಸಿಗಲ್ಲ. ಹಾಗೆಲ್ಲ ಏನೂ ಇಲ್ಲ ಅಣ್ಣ. ಈ ಅಡವಿ ಎಷ್ಟು ದೊಡ್ಡದು. ಆ ಮೇಕೆ ಮರಿ ಎಲ್ಲಾದ್ರೂ ಹೋಗಿದ್ರೆ ನಾನು ಹೋಗಿ ಬೇಗ ಹುಡ್ಕೊಂಡು ಬರ್ತೀನಿ. ನೀವು ಸ್ವಲ್ಪ ಹೊತ್ತು ಇಲ್ಲೇ ಇರಿ. ಸರಿ, ನಾನು ಏನು ಹೇಳಿದ್ರು ನೀನು ಕೇಳಲ್ಲ. ನಿನ್ನ ಇಷ್ಟ ಪ್ರಕಾರನೇ ಮಾಡ್ತೀನಿ ಅಂತ ಹೇಳ್ತಾ ಇದೀಯಾ. ನಾನು ತಡೆಯೋದಿಲ್ಲ. ನೀನು ಹೋಗು, ಮೇಕೆ ಮರಿ ಸಿಗುತ್ತಾ ಅಂತ ನೋಡು. ನಾನು ಹೋಗ್ತೀನಣ್ಣ, ಮೇಕೆ ಮರಿ ಸಿಗುತ್ತೆ. ಅದು ದೂರ ಹೋಗಿರ್ಬೋದು. ನಾನು ಬೇಗ ಹೋಗಿ ಹುಡ್ಕೊಂಡು ಬರ್ತೀನಿ. ಬೇಡ ರಾಮಯ್ಯ, ನೀನು ಬೇಗ ಬೇಗ ಅನ್ನುವಾಗ ನನಗೆ ತುಂಬಾನೇ ಭಯ ಆಗ್ತಾ ಇದೆ. ನೀನು ಹುಡುಕ್ತೀನಿ ಅಂತ ಹೇಳಿ ಸ್ಪೀಡಾಗಿ ಓಡ್ ಹೋದ್ರೆ ಆ ಶಬ್ದ ಕೇಳಿ ಆ ಮರಿ ಹೆದರ್ಕೊಂಡ್ಬಿಡುತ್ತೆ. ಇಲ್ಲಾಂದ್ರೆ ಬೇರೆ ಎಲ್ಲಿಂದಾದ್ರೂ ಒಂದು ಕ್ರೂರ ಮೃಗ ಬಂದು ಆ ಶಬ್ದಕ್ಕೆ ನಿನ್ನನೇನಾದ್ರೂ ಮಾಡ್ಬಿಡುತ್ತೆ. ಹಾಗೆಲ್ಲ ಏನೂ ಆಗಲ್ಲಣ್ಣ, ನಾನು ನೋಡ್ಕೊಳ್ತೀನಿ. ಮೇಕೆ ಮರಿ ಹೋಗಿ ಸುಮಾರು ಹೊತ್ತಾಯ್ತಲ್ವಾ? ಹಾಗಂತ ಹೇಳಿ ರಾಮಯ್ಯ ಮೇಕೆ ಮರಿನ ಹುಡ್ಕೊಂಡು ಸ್ಪೀಡಾಗಿ ಹೋಗ್ತಾ ಇದ್ದ. ರಾಮಯ್ಯ ಹೇಳೋ ಮಾತು ಕೇಳು, ಸ್ಪೀಡಾಗಿ ಹೋಗ್ಬೇಡ, ಮೇಲೆ ನಡ್ಕೊಂಡು ಹೋಗು. ಆ ಶಬ್ದ ಕೇಳಿ ಮೇಕೆ ಮರಿ ಹೆದರ್ಬಿಡುತ್ತೆ. ಆದ್ರೆ ಗೋಪಾಲ್ ಹೇಳಿದ ಮಾತು ರಾಮಯ್ಯನ ಕಿವಿಯಲ್ಲಿ ಬೀಳಲೇ ಇಲ್ಲ. ಅವನು ಮೇಕೆ ಮರಿನ ಹುಡುಕ್ತೇನೆ ಅನ್ನೋ ಹೆಸರಲ್ಲಿ ಬೇಗ ಅಡವಿ ಒಳಗಡೆ ಓಡ್ ಹೋಗ್ತಾ ಇದ್ದ. ಹಾಗೆ ಓಡ್ ಹೋಗ್ತಾ ಇದ್ದಾಗ ಶಬ್ದನೂ ಬರ್ತಾ ಇತ್ತು. ನನ್ನ ಮೇಕೆ ಮರಿ ಎಲ್ಲಿಗೋಯ್ತೋ ಏನೋ. ಗೋಪಾಲನ್ನ ಹೇಳಿದ ಹಾಗೆ ತಾಳ್ಮೆಯಿಂದ ಇರಕ್ಕಾಗಲ್ಲ. ಹಾಗಂತ ಅನ್ಕೊಂಡು ಅವನು ಅಡವಿ ಒಳಗಡೆ ಹೋಗ್ತಾ ಇದ್ದ. ಆವಾಗ ಅವನ ಕಾಲಿಗೆ ಮುಳ್ಳು ಕೂಡ ಚುಚ್ಕೊಳ್ತು. ಆದ್ರೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಅಡವಿ ಒಳಗಡೆ ಇನ್ನೂ 1 ಗಂಟೆ ಸಮಯ ಓಡ್ ಹೋಗ್ತಾನೆ ಇದ್ದ. ಆದ್ರೆ ಎಲ್ಲೇ ಹುಡುಕಿದ್ರು ಕೂಡ ಆ ಮೇಕೆ ಮರಿ ಅಂತೂ ಅವನಿಗೆ ಸಿಗ್ಲೇ ಇಲ್ಲ. ಅಯ್ಯೋ ಮೇಕೆ ಮರಿ, ಎಲ್ಲಿಗೋದೆಮ್ಮ? ನೀನು ಹೋದಾಗ್ಲಿಂದ ನನ್ನ ಪ್ರಾಣ ನನ್ನ ಕೈಯಲ್ಲಿ ಇಟ್ಕೊಂಡು ಹುಡುಕ್ತಾ ಇದ್ದೀನಿ. ಎಲ್ಲಿದೆಯಮ್ಮ ನೀನು? ನೀನ್ ಮಾತ್ರ ಸಿಗ್ಲಿಲ್ಲ.
ಇವತ್ತು ಗೋಪಾಲಣ್ಣನ ಮುಂದ್ಗಡೆ ತಲೆ ಬಗ್ಗಿ ನಾನು ನಿಂತ್ಕೊಳ್ಬೇಕಾಗುತ್ತೆ. ಎಲ್ಲೇ ಇದ್ರೂ ದಯವಿಟ್ಟು ಸಿಗ್ಬಿಡಮ್ಮ, ನನ್ನ ಕಾಲಿಗೆ ಬೇರೆ ಮುಳ್ಳು ಚುಚ್ಕೊಂಡಿದೆ. ಹಾಗಂತ ಹೇಳಿ ಇನ್ನೂ ಕೂಡ ಅಡವಿ ಒಳಗಡೆ ಓಡ್ ಹೋದ. ಅಯ್ಯೋ, ಎಷ್ಟು ದೂರ ಬಂದಿದ್ದೀನಿ, ಎಲ್ಲಿಂದ ಎಲ್ಲಿಗೆ ಬಂದಿದ್ದೀನೋ ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಎಲ್ಲಿ ಹುಡ್ಕೋದ್ರೋ ಮರಿ ಅಂತೂ ಸಿಗ್ಲೇ ಇಲ್ಲ. ಸೋತೋದ್ನಾ? ಅಷ್ಟೇನಾ? ನನ್ನ ಮರಿ ನನ್ನಿಂದ ಕಾಪಾಡ್ಕೊಳಕ್ಕಾಗಲ್ವಾ? ಮೇಕೆ ಮರಿ ಎಲ್ಲಿದೆ ದೇವ್ರೇ? ಹಾಗಂತ ಅಂದ್ಕೊಂಡು ಅಯ್ಯೋ, ಎಲ್ಲಿದ್ರೂ ನನಗೆ ಸಿಗ್ತಾನೆ ಇಲ್ವಲ್ಲ, ಹೇಗಾದರೂ ಬಂದ್ಬಿಡಮ್ಮ ಹಾಗಂತ ಅಂದ್ಕೊಂಡು ಅವನು ಹುಡುಕ್ತಾನೆ ಪುನಃ ಹೋಗ್ತಾ ಇದ್ದ. ಇಲ್ಲ, ಆ ಮೇಕೆ ಮರಿ ಬೇರೆ ಎಲ್ಲಿಗೋ ಹೋಗ್ಬಿಟ್ಟಿದೆ. ಅಡವಿಯಲ್ಲಿ ಎಲ್ಲ ಕಡೆನೂ ಹುಡುಕಿ ಆಯ್ತು, ಎಲ್ಲೋ ಇಲ್ಲ ಅಂದ್ರೆ ಖಂಡಿತ ಆ ಮೇಕೆ ಮರಿನ ಏನಾದರೂ ಮೃಗ ತಗೊಂಡು ಹೋಗಿರ್ಬೇಕು. ಅಯ್ಯೋ, ನನ್ನ ಮೇಕೆ ಮರಿ ಹೋಯ್ತು. ಇವಾಗ ಗೋಪಾಲಣ್ಣನಿಗೆ ನಾನು ಏನು ಉತ್ತರ ಅಂತ ಕೊಡೋದು? ಹಾಗಂತ ಅಂದ್ಕೊಂಡು ಸುಮಾರು 1 ಗಂಟೆ ಸಮಯದ ನಂತರ ಮೇಕೆ ಮರಿ ಸಿಗ್ಲಿಲ್ಲ ಅನ್ನೋದ್ರಿಂದ ಪಾಪ ರಾಮಯ್ಯ ತುಂಬಾನು ಬೇಜಾರಿಂದ ಗೋಪಾಲ್ ಹತ್ತಿರ ಬಂದ. ಅವಾಗ ಗೋಪಾಲ್ ರಾಮಯ್ಯನ ನೋಡಿ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡಿದ್ದ. ಗೋಪಾಲಣ್ಣ, ನನಗೆ ಮರಿ ಸಿಗ್ಲೇ ಇಲ್ಲ, ಎಲ್ಲಿ ಹೋಯ್ತೋ ಗೊತ್ತಿಲ್ಲ. ನನಗೆ ಯಾಕೋ ಆ ಮರಿನ ಏನಾದ್ರೂ ಪ್ರಾಣಿ ಎತ್ಕೊಂಡು ಹೋಗಿರ್ಬೇಕು ಅಂತ ಅನಿಸ್ತಿದೆ. ಆವಾಗ ಗೋಪಾಲ್, ನೀನು ಎಷ್ಟು ಸ್ಪೀಡಾಗಿ ಹೋದೆ ಅಂತ ನಾನು ನೋಡಿದೆ. ಆ ಶಬ್ದ ಕೇಳಿ ಮರಿ ಎಲ್ಲಾದರೂ ಹೆದರ್ಕೊಂಡಿರ್ಬೇಕು, ಎಲ್ಲೇ ಎಲ್ಲಾದರೂ ಪಕ್ಕದಲ್ಲಿ ಇರಬೇಕೋ. ನೀನು ಇಲ್ಲಿ ಇದ್ಕೊಂಡು ಮೇಕೆಗಳನ್ನ ನೋಡ್ಕೊ, ನಾನು ಹೋಗಿ ಹುಡ್ಕೊಂಡು ಬರ್ತೀನಿ. ನಿಮ್ಮಿಂದ ಮಾತ್ರ ಹೇಗಾಗುತ್ತೆ? ನಾನು ಅಡವಿಯಲ್ಲಿ ಎಲ್ಲ ಕಡೆನೂ ಹುಡುಕ್ತೆ, ಎಲ್ಲೂ ನನಗೆ ಸಿಗ್ಲೇ ಇಲ್ವಲ್ಲ. ನಿಮಗೆ ಮಾತ್ರ ಸಿಗುತ್ತೆ ಅಂತ ಏನು ಗ್ಯಾರಂಟಿ? ನೀನು ಹುಡುಕ್ಲಿಲ್ಲ, ನೀನು ಓಡ್ ಹೋದೆ. ನಿನಗೆ ಭಯ ಜಾಸ್ತಿ ಆಯಿತು, ಅದಕ್ಕೆ ಓಡ್ ಹೋದೆ. ತಾಳ್ಮೆಯಿಂದ ಹುಡುಕಿದಿದ್ರೆ ಪಕ್ಕದಲ್ಲಿ ಎಲ್ಲಾದರೂ ಸಿಕ್ತಿತ್ತು. ಅದು ಚಿಕ್ಕ ಮರಿ ಅಲ್ವಾ ರಾಮಯ್ಯ, ಎಷ್ಟು ದೂರ ಅಂತ ಅದರಿಂದ ಓಡಕ್ಕಾಗುತ್ತೆ ಹೇಳು? ಅದು ಅಡವಿ ದಾಟಿಯಲ್ಲ, ಎಲ್ಲಿಗೂ ಖಂಡಿತ ಹೋಗಿರಲ್ಲ. ಅಂದ್ರೆ ನಾನು ಹುಡುಕಿದ ವಿಧಾನ ಸರಿಯಿಲ್ಲ ಅಂತ ಹೇಳ್ತಾ ಇದ್ದೀರಾ? ಹೌದು, ಏನ್ ಕೆಲಸ ಮಾಡ್ಬೇಕು ಅದನ್ನ ಮರ್ತೋಗಿ ಮೇಕೆ ಮರಿ ಅಂತ ಓಡ್ ಹೋದ್ರೆ, ಜೋರಾಗಿ ಕಿರ್ಚಿದ್ರೆ ಅದು ಹೇಗೆ ಸಿಗುತ್ತೆ? ಅದು ಸಿಗಲ್ಲ. ಎಲ್ಲಾದ್ರೂ ಇಲ್ಲೇ ಪಕ್ಕದಲ್ಲಿ ಇರುತ್ತೆ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಸ್ವಲ್ಪ ತಾಳ್ಮೆಯಿಂದ ಇರು. ನನ್ನಿಂದ ಆಗದೆ ಇರುವ ಕೆಲಸ ನಿಮ್ಮಿಂದ ಮಾತ್ರ ಹೇಗೆ ಮಾಡೋಕ್ಕಾಗುತ್ತೆ ಅಣ್ಣ? ನಿನ್ನ ಪದ್ಧತಿ ಬೇರೆ, ನನ್ನ ಪದ್ಧತಿ ಬೇರೆ. ಸ್ವಲ್ಪ ನೀನು ಇಲ್ಲೇ ನಿಂತ್ಕೊಂಡಿರು, ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳ್ತೀನಲ್ವಾ, ನಂಬಿಕೆ ಇಡು. ಹಾಗಂತ ಹೇಳಿ ಗೋಪಾಲ್ ಅಲ್ಲಿಂದ ಸ್ವಲ್ಪ ದೂರ ಹೋದಾಗ, ಇಲ್ಲಿ ನೋಡು, ಹೀಗೆ ಒಂದು ಚಿಕ್ಕ ಮರಿ ಹೇಗೆ ನಡ್ಕೊಂಡು ಹೋಗುತ್ತಾ ಹಾಗೆ ನಡಿಬೇಕು. ಹಾಗಂತ ಹೇಳಿ ಅಲ್ಲೇ ಹಚ್ಚ ಹಸಿರಾಗಿ ಹುಲ್ಲುಗಳು ಇದೆ, ಎಲೆಗಳು ಕೂಡ ಇದೆ. ಖಂಡಿತ ಮೇಕೆ ಮರಿ ಆ ಎಲೆಗಳನ್ನ ತಿನ್ನೋದಕ್ಕೋಸ್ಕರನೇ ಅಲ್ಲಿಗೆ ಹೋಗಿರ್ಬೇಕು. ಹಾಗಂತ ಅಂದ್ಕೊಂಡು ಮೆಲ್ಲೆ ಸ್ವಲ್ಪ ಮುಂದೆ ಹೋಗಿ ರಾಮಯ್ಯನ ಹತ್ತಿರ ಮೆಲ್ಲೆ, ರಾಮಯ್ಯ, ಆ ಮರಿದು ತಾಯಿದೆ ಅಲ್ವಾ, ಅದನ್ನ ಸ್ವಲ್ಪ ಕಿಚ್ಚ ಕೇಳು. ತಾಯಿದು ಧ್ವನಿ ಕೇಳಿದ್ರೆ ಮೇಕೆ ಮರಿ ಎಲ್ಲೇ ಇದ್ರೂ ಕೂಡ ಅದು ಸ್ವಲ್ಪ ಹೆದರಲ್ಲ. ಹಾಗಂತ ಅಂದ್ಕೊಂಡು ಮೇಕೆ ಮರಿನ ಹುಡ್ಕೊಂಡು ಹೋಗ್ತಾ ಇದ್ದಾಗ ಪೊದರಿನ ಹತ್ರ ಹೋಗಿ ನಿಂತ್ಕೊಂಡ. ಸ್ವಲ್ಪ ಸಮಯದ ನಂತರ ಅಲ್ಲಿ ಏನೋ ಒಂದು ಗಿಡ ಅಲ್ಲಾಡುವ ಶಬ್ದ ಕೇಳಿಸ್ತು. ಅದನ್ನು ನೋಡಿದ ಗೋಪಾಲ್, ಇಲ್ಲೇ ಇದೆ ಅಂತ ಕಾಣಿಸ್ತಾ ಇದೆ, ಇರು ಅಲ್ಲಿಗೆ ಹೋಗಿ ನೋಡ್ತೀನಿ, ಸಿಕ್ಕಿದ್ರು ಸಿಗ್ಬೋದು ಅಂತ ಅಂದ್ಕೊಂಡು ಆ ಪೊದರಿನ ಹತ್ತಿರ ಗೋಪಾಲ್ ಹೋದಾಗ ಅಲ್ಲೇ ಆ ಮೇಕೆ ಮರಿ ನಿಂತ್ಕೊಂಡಿತ್ತು. ಓ, ಇಲ್ಲೇ ಇದೆಯಾ ಮಗಳೇ, ಬಾ ಬಾ ಬಾ, ಹೆದರ್ಬಿಟ್ಯಾ? ನಾನೇ ಇದು. ಹಾಗಂತ ಹೇಳಿ ಗೋಪಾಲ್ ಮೇಕೆ ಮರಿನ ಎತ್ಕೊಂಡು ರಾಮಯ್ಯನ ಹತ್ತಿರ ಬಂದ. ಮೇಕೆ ಮರಿನ ಅದರ ತಾಯಿಯ ಹತ್ತಿರ ತಗೊಂಡು ಹೋಗಿ ಬಿಟ್ಟ. ಆವಾಗ ರಾಮಯ್ಯ ಆಶ್ಚರ್ಯದಿಂದ, ಅರೆ, ಅಡವಿಲಿ ಎಲ್ಲ ಕಡೆನೂ ಹುಡುಕ್ತೆ, ನನಗೆ ಸಿಗ್ಲೇ ಇಲ್ಲ. ಆದ್ರೆ ನೀವು ಹೋಗಿ 10 ನಿಮಿಷದಲ್ಲಿ ಆ ಮರಿನ ಎತ್ಕೊಂಡು ಬಂದಿದ್ದೀರಾ, ಅದು ಹೇಗೆ ಸಾಧ್ಯ? ಆ ಮರಿ ಇಲ್ಲೇ ಇಲ್ಲಾದ್ರೂ ಪಕ್ಕದಲ್ಲಿ ಇತ್ತ ಅಣ್ಣ? ಅದಕ್ಕೆ ಅಲ್ವಾ ನಾನು ಹೇಳಿದ್ದು, ಚಿಕ್ಕ ಮರಿ ಎಷ್ಟು ದೂರ ಹೋಗುತ್ತೆ, ಹಾಗೆ ಹೋದ್ರೂ ಕೂಡ ಯಾವ್ದಕ್ಕೆ ಹೋಗುತ್ತೆ? ಹಚ್ಚ ಹಸಿರಾಗಿ ಏನಾದ್ರೂ ಎಲೆ ನೋಡಿ ಅದನ್ನ ತಿನ್ನೋದಕ್ಕೋಸ್ಕರ ಹೋಗಿರುತ್ತೆ. ಅದನ್ನ ಹುಡ್ಕಕ್ಕೆ ಯಾಕೆ ರಾಮಯ್ಯ ಇಷ್ಟು ಕಷ್ಟ? ಅದು ಇಲ್ಲಿ ನೋಡು, ಯಾವಾಗಲೂ ಏನೇ ಕೆಲಸ ಮಾಡುವಾಗಲೂ ತಾಳ್ಮೆಯಿಂದ ಯೋಚನೆ ಮಾಡು, ಪ್ರಶಾಂತವಾಗಿ ಕೂತ್ಕೊಂಡು ಯೋಚನೆ ಮಾಡು. ಆವಾಗಲೇ ಯಾವುದೇ ಸಮಸ್ಯೆ ಬಂದರೂ ಕೂಡ ಅದನ್ನ ಸರಿ ಮಾಡೋಕ್ಕೆ ಸರಿಯಾದ ದಾರಿ ಸಿಗುತ್ತೆ. ಅಂದ್ರೆ ನಾನು ಎಲ್ಲ ಬೇಗ ಮಾಡಬೇಕು ಅಂತ ಅಂದ್ಕೊಳ್ಳೋದೇ ನನಗೆ ದೊಡ್ಡ ಶತ್ರುನಾ? ಹೌದು, ಸೋಮಾರಿಗಳಿಗೆ ಸೋಮಾರಿತನನೇ ದೊಡ್ಡ ಶತ್ರು. ಅದೇ ರೀತಿ ಯಾವುದೇ ಕೆಲಸನೂ ತಾಳ್ಮೆಯಿಂದ ಮಾಡೋಕ್ಕಾಗದೇ ಇರುವ ನಿಮ್ಮಂಥವ್ರಿಗೆ ನಿಮ್ಮ ಈ ಅವಸರ ಬುದ್ಧಿನೇ ಅಲ್ವಾ ದೊಡ್ಡ ಶತ್ರು. ಯಾವುದೇ ಕೆಲಸನೂ ಬೇಗ ಮುಗಿಸ್ಬೇಕು ಅಂದ್ಕೊಳ್ಳೋದ್ರಲ್ಲಿ ಏನನ್ನ ತಪ್ಪಿದೆ? ಬೇಗ ಮುಗಿಸೋದು ತುಂಬ ಒಳ್ಳೆ ವಿಷಯ ತಾನೇ? ಒಳ್ಳೆ ವಿಷಯನೇ. ಯಾವುದನ್ನ ಬೇಗ ಮುಗಿಸ್ಬೇಕೋ ಅದನ್ನ ಮಾಡಬೇಕು, ಎಲ್ಲಾನೂ ಅಲ್ವಲ್ಲ. ಇಲ್ಲಿ ನೋಡು, ಕೆಲವು ವಿಷಯಗಳಲ್ಲಿ ತಾಳ್ಮೆ, ಪ್ರಶಾಂತವಾಗಿ ಇದೆಲ್ಲ ಯೋಚನೆ ಮಾಡಿದ್ರೇನೆ ಸರಿಯಾದ ಕೆಲಸನ ಮಾಡೋಕ್ಕಾಗೋದು. ಎಲ್ಲಾನು ಬೇಗ ಬೇಗ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆಮೇಲೆ ಯಾವುದೇ ಕೆಲಸನ ನಮ್ಮಿಂದ ಸರಿಯಾಗಿ ಮಾಡೋಕ್ಕಾಗಲ್ಲ. ನೀವು ಹೇಳಿದ್ದು ನಿಜಾನೇ ಅಣ್ಣ. ಏನಿದ್ರು ನಿಮ್ಮ ಅನುಭವ, ನನ್ನ ವಯಸ್ಸು ನನಗೆ ಅರ್ಥ ಆಗ್ತಾ ಇದೆ. ಅರ್ಥ ಆಯ್ತಲ್ವಾ? ಇವಾಗ್ಲಾದ್ರೂ ಅರ್ಥ ಮಾಡ್ಕೊಂಡೆ ಅಲ್ವಾ? ಅದೇ ಸಾಕು ನನಗೆ. ಇನ್ನು ಮುಂದೇನಾದರೂ ಎಲ್ಲ ಕೆಲಸದಲ್ಲೂ ಅವಸರ ಪಡಬೇಡ, ಎಲ್ಲದರಲ್ಲೂ ಸ್ವಲ್ಪ ತಾಳ್ಮೆ ಇರಲಿ.
ತಾಳ್ಮೆಯಿಂದ ಯೋಚನೆ ಮಾಡಿ ಕೆಲಸ ಮಾಡಿ ನೋಡು. ಆವಾಗ ನಿನಗೆ ಅದರಲ್ಲಿ ಅನುಭವ ಸಿಗುತ್ತೆ. ಆ ಅನುಭವ ನಿನ್ನ ಜೀವನಕ್ಕೆ ಒಂದು ಪಾಠ ಆಗುತ್ತೆ. ಈ ಮೇಕೆಗಳನ್ನು ಕಾಯೋದ್ರಲ್ಲಿ ಮಾತ್ರ ಅಲ್ಲ, ನಿನ್ನ ಜೀವನನ ಚೆನ್ನಾಗಿ ಬಾಳೋಕ್ಕೂ ಕೂಡ ಈ ರೀತಿ ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ ಎಲ್ಲ ಸರಿಯಾಗುತ್ತೆ. ನೀವು ಹೇಳಿದ ಮಾತುಗಳನ್ನು ನಾನು ಯಾವಾಗಲೂ ಮರೆಯಲ್ಲಣ್ಣ. ಇದನ್ನು ನನ್ನ ಮನಸ್ಸಲ್ಲಿ ಹಾಗೇನೆ ಇಟ್ಕೊಳ್ತೀನಿ. ನೀವು ಹೇಗೆ ಹೇಳ್ತೀರೋ ಅದೇ ದಾರಿಯಲ್ಲಿ ಅದೇ ರೀತಿ ನಾನು ನಡ್ಕೊಳ್ತೀನಿ. ಇವಾಗ ಬಂದೆ ದಾರಿಗೆ. ನೀನು ಬುದ್ಧಿವಂತ, ಅದೇ ರೀತಿ ಜೊತೆಗೆ ಸ್ವಲ್ಪ ತಾಳ್ಮೆ ಇದ್ರೆ ನನಗಿಂತ ತುಂಬ ಪ್ರತಿಭಾವಂತನಾಗ್ತೀಯ, ನೀನು ಗೊತ್ತಾ? ಸರಿ, ಮೊದಲು ಗಾಯಕ್ಕೆ ಮದ್ದು ಹಾಕೋ, ಆಮೇಲೆ ಮೆಲ್ಲೆ ಮನೆಗೆ ಹೋಗ್ಬೋದು ಎಲ್ರೋ. ಸರಿ ಅಣ್ಣ, ಸಂಜೆ ಸಮಯ ಆಯಿತು, ಬನ್ನಿ ಹೋಗೋಣ. ಇನ್ನು ಮುಂದೆ ನೀವು ಹೇಳಿದಾಗೇನೆ ನಡ್ಕೊಳ್ತೀನಿ, ನನ್ನ ಕ್ಷಮಿಸ್ಬಿಡಿ. ಕ್ಷಮಾಪಣೆ ಯಾಕೆ? ನೀನು ನನಗಿಂತ ತುಂಬ ಧೈರ್ಯವಂತ, ಬುದ್ಧಿವಂತ. ನೀನು ಹೋಗ್ತಾ ಹೋಗ್ತಾ ನಿನ್ನ ಜೀವನದಲ್ಲಿ ಅನುಭವ ಬರುತ್ತೆ ನೋಡು, ಆವಾಗ ಎಲ್ಲರಿಗಿಂತಾನು ನೀನೇ ಬುದ್ಧಿವಂತನಾಗ್ತೀಯ. ಅದು ನನಗೆ ಚೆನ್ನಾಗಿ ಗೊತ್ತು. ಹಾಗಂತ ಗೋಪಾಲ್ ಹೇಳಿದ್ರಿಂದ ಆದರದಿಂದ ರಾಮಯ್ಯ ಯಾವುದೇ ಕೆಲಸನೂ ಬೇಗ ಮಾಡಬೇಕು, ಬೇಗ ಮುಗಿಸ್ಬೇಕು ಅಂತ ಅಂದ್ಕೊಳ್ತಾ ಇರಲಿಲ್ಲ. ಏನೇ ಕೆಲಸ ಮಾಡಿದ್ರೂ ತಾಳ್ಮೆಯಿಂದ ಯೋಚನೆ ಮಾಡಿ ಮಾಡ್ತಿದ್ದ. ಆದ್ರಿಂದ ಅವನು ಗೋಪಾಲ್ ಥರ ಬದಲಾಗ್ತಾ ಇದ್ದ. ಅವನಿಗೆ ಗೋಪಾಲ್ ಜೀವನದಲ್ಲಿ ಇದ್ದ ಅನುಭವ ಕೂಡ ರಾಮಯ್ಯನಿಗೂ ಸಿಗ್ತಾ ಇತ್ತು. ಈ ಕಥೆಲಿರುವ ನೀತಿ ಏನು ಅಂದ್ರೆ, ಯಾವುದೇ ಕೆಲಸನೂ ಬೇಗ ಬೇಗ ಮುಗಿಸ್ಬೇಕು ಅಂತ ಅಂದ್ಕೊಂಡ್ರೆ ಆ ಕೆಲಸನ ಸರಿಯಾಗಿ ಮಾಡಲ್ಲ. ತಾಳ್ಮೆಯಿಂದ ಪ್ರಶಾಂತತೆಯಿಂದ ಆ ಕೆಲಸ ಮಾಡಿದ್ರೆ ಆ ಕೆಲಸ ಸರಿಯಾಗಿ ಮುಗಿಯುತ್ತೆ. ಅದು ರಾಮಪುರ ಅನ್ನುವ ಒಂದು ಅಂದವಾದ ಊರು. ಬೆಳಗ್ಗೆ ಆ ಊರು ತುಂಬಾ ನಿಶಬ್ದವಾಗಿದ್ದ ಆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಎಲ್ರೂ ಕಿವಿ ಮುಚ್ಕೊಳ್ಳುವ ತರುವ ಒಂದು ಅಪಸ್ವರ ಕೇಳಿಸ್ತು. ಅದು ಕೋಳಿ ಕೂಗುವ ಶಬ್ದನೂ ಅಲ್ಲ, ಕತ್ತೆ ಕಿಚ್ಚುವ ಶಬ್ದನೂ ಅಲ್ಲ, ಹಳೇದಾಗಿರುವ ಕಬ್ಬಿಣದ ಬಾಗಿಲನ್ನ ತೆರೆಯುವಾಗ ಬರುವ ಶಬ್ದ ಅಂತೂ ಅಲ್ವೇ ಅಲ್ಲ. ಆದ್ರೆ ಈ ಮೂರನ್ನ ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದ್ರೆ ಬರೋ ಒಂದು ಶಬ್ದ ಇದೆಯಲ್ಲ, ಆ ಥರ ಇತ್ತು. ಅದು ಸಂಗೀತ ಸಾವಿತ್ರಿಯವರ ಸ್ವರ ಸಾಧನೆ. ಓ ಮೈನಾ ಓ ಮೈನಾ ಏನಿದು ಮಾಯೆ, ಮಳೆಯಿಲ್ಲದೆ ಮೈನನೆಯೋ ಮಾಯದ ಮಾಯೆ. ಓ ಮೈನಾ ಓ ಮೈನಾ ಏನಿದು ಮಾಯೆ, ನೆನ್ನೆ ಕಂಡ ನೋಟವೇ ಅಂತರಾಳವಾಗಿದೆ, ಇಂದು ಕಂಡ ನೋಟವೇ ಕಟ್ಟಿಮೇಳ ಆಗಿದೆ. ಓ ಮೈನಾ ಓ ಮೈನಾ ಏನಿದು ಮಾಯೆ, ಮಳೆಯಿಲ್ಲದೆ ಮೈನನೆಯೋ ಮಾಯದ ಮಾಯೆ. ಸಾಕು, ನಿಲ್ಸೆ ನಿನ್ನ ಹಾಡನ್ನ. ನಿನ್ನ ಹಾಡು ಕೇಳಿದ್ರೆ ಆ ಸರಸ್ವತಿ ದೇವಿಗೆ ಕೂಡ ತಲೆನೋವು ಬರುತ್ತೆ. ನಿನ್ನ ಹಾಡು ಕೇಳಿ ಈ ಊರಲ್ಲಿರುವ ನಾಯಿಗಳೆಲ್ಲ ಓಡಿ ಹೋಯಿತು. ಏನ್ರಿ, ನನ್ನ ಹಾಡನ್ನೇ ಅವಮಾನ ಮಾಡ್ತೀರಾ? ನನ್ನ ಧ್ವನಿಯಲ್ಲಿರುವ ಸಂಗೀತದ ಮಾಧುರ್ಯ ನಿಮಗೇನ್ ಗೊತ್ತು? ನನಗೇನೆ ಅವಮಾನ ಮಾಡ್ತೀರಾ? ನನ್ನ ಕಿವಿಯಲ್ಲ ಕಣೆ, ನಿನ್ನ ಧ್ವನಿಯೇ ಇವಾಗ ಈ ರೀತಿ ಆಗಿರೋದು. ನೀನು ಹಾಡು ಹಾಡಿದ್ರೆ ನಮ್ಮ ಮನೆ ಮೇಲಿರುವ ಕಾಗೆ ಕೂಡ ಹಾರಿ ಹೋಗ್ತಾ ಇದೆ. ನಮ್ಮ ಮನೆಯಲ್ಲಿರುವ ಹಸು ಕೂಡ ಹಾಲು ಕರಿಯಕ್ಕೆ ಬಿಡ್ತಾ ಇಲ್ಲ. ನಿಮ್ಮೆಲ್ಲರಿಗೂ ಆ ಹಸುವಿಗೂ ಸೇರಿಸಿನೇ ಹೇಳೋದು, ನನ್ನ ಧ್ವನಿನ ಕಂಡ್ರೆ ಎಲ್ಲರಿಗೂ ಅಸೂಯೆ. ಒಂದಿಲ್ಲ ಒಂದಿನ ನೋಡಿ ನನ್ನ ಧ್ವನಿ ಇಡೀ ಕರ್ನಾಟಕನೇ ಕೇಳುತ್ತೆ. ಸರಿಯಾಗಿ ಆವಾಗ್ಲೇ ಊರಿನಲ್ಲಿ ಡಂಗುರ ಹಾಕೋ ಶಬ್ದ ಕೇಳಿಸ್ತು. ಹೇಳ್ರಪ್ಪೋ ಕೇಳಿ, ನಮ್ಮ ಊರಿನ ಜನಾರ್ದನಯ್ಯ ಮುಂದಿನ ವಾರ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಗೆದ್ದವರಿಗೆ 5 ಪೌನಲ್ಲಿ ಚಿನ್ನದ ಕಾಲ್ಗೆಜ್ಜೆಯನ್ನು ಬಹುಮಾನವಾಗಿ ಕೊಡ್ತಾರೆ. ಗೆದ್ದವರಿಗೆ ರಾಮಪುರದ ಗಾನಕೋಗಿಲೆ ಅಂತ ಪದವಿಯನ್ನು ಕೂಡ ಕೊಡ್ತಾರಂತೆ. ಆಸಕ್ತಿ ಇರೋರು ಹೆಸರನ್ನ ನಮೂದಿಸ್ಕೊಳ್ಳಿ. ಅದನ್ನು ಕೇಳಿದ ತಕ್ಷಣ ಸಾವಿತ್ರಿ ಮುಖದಲ್ಲಿ ಸಂತೋಷ, ಏನೋ ಸಾಧನೆ ಮಾಡ್ಬೇಕು ಅನ್ನುವ ಆಸೆನೂ ಕಾಣಿಸ್ತಿತ್ತು. ನೋಡಿದ್ರ, ಆ ದೇವ್ರು ನನಗೋಸ್ಕರನೇ ಈ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಿದಾನೆ. ಆ ಬಿರುದು, ಆ ಚಿನ್ನದ ಕಾಲ್ಗೆಜ್ಜೆ ಎಲ್ಲವೂ ನನಗೆ ಸೇರೋದು. ತಾತಾರಾವ್ ಭಯದಿಂದ, ಬೇಡನೇ ಸಾವಿತ್ರಿ, ಬೇಡ. ನಿನ್ನ ಧ್ವನಿ ಕೇಳಿದ್ರೆ ಈ ಊರಿಂದನೇ ನಮ್ನ ಓಡಿಸ್ಬಿಡ್ತಾರೆ. ನಾವು ಒಂದೇ ಒಂದು ಹಸುನ ಇಟ್ಕೊಂಡು ಈ ಊರಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ನಿಮಗೆ ನನ್ನ ಧ್ವನಿಯ ಮೇಲೆ ನನ್ ಮೇಲೆ ನಂಬಿಕೆ ಇಲ್ಲ. ಆದ್ರೆ ಈ ಪೈಪೋಟಿಯಲ್ಲಿ ನಾನೇ ಗೆಲ್ಲದು, ನನಗೆ ನಂಬಿಕೆ ಇದೆ. ಪಾಪ, ಆ ದಿನದಿಂದ ತಾತಾರಾವ್ಗೆ ನರಕ ಕಾಣಿಸ್ತಾ ಇತ್ತು. ಪ್ರತಿದಿನ ಸಾವಿತ್ರಿಯ ಸ್ವರ ಸಾಧನೆ ನಡೀತಾ ಇತ್ತು. ಅವಳು ಬೆಳಿಗ್ಗೆ ಎದ್ದು ಸರಿಗಮಪ ಅಂತ ಹೇಳಿದ್ರೆ ಸಾಕು, ತಕ್ಷಣ ಎಲ್ಲಾನು ತಗೊಂಡು ಹೊಲ ಕೆಲ್ಸಕ್ಕೆ ಹೋಗ್ಬೋದು ಅಂತ ಅಂದ್ಕೊಂಡು ತಾತಾರಾವ್ ಹೋಗ್ಬಿಡ್ತಾ ಇದ್ದ. ಹೀಗೆ ಸಾವಿತ್ರಿಯ ಸಾಧನೆಯ ಬಗ್ಗೆ ಊರಿನವರು ಎಲ್ರು ಕೂಡ ಮಾತಾಡ್ಕೊಂಡು ನಗಾಡ್ತಾ ಇದ್ರು. ಸಾವಿತ್ರಮ್ಮನ ಧ್ವನಿ ಕೇಳಿದ್ರೆ ನಮ್ಮ ಊರಲ್ಲಿರುವ ಕಪ್ಪೆಗಳು ಕೂಡ ಮೌನ ಸಾಧಿಸ್ತಾ ಇದೆ. ಅವರು ಹಾಡಕ್ಕೆ ಆರಂಭಿಸಿದ್ರೆ ನನ್ನ ಕೋಳಿ ಕೂಡ ಮೊಟ್ಟೆ ಇಡ್ತಾ ಇಲ್ಲ. ಈ ವಿಷಯ ಆ ಊರಿನಲ್ಲಿ ತುಂಬಾ ಚೆನ್ನಾಗಿ ಹಾಡು ಹಾಡುವ ಕೋಕಿಲಮ್ಮನ ಕಿವಿಯಲ್ಲಿ ಬಿತ್ತು. ಅವರು ಜೋರಾಗಿ ನಗಾಡ್ತಾ ಇದ್ರು.
ಗೆಲುವು ನನಗೆ ಸ್ವಂತ ಅಂತ ನಿರ್ಧಾರನೂ ಮಾಡಿದ್ರು. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಇದ್ದಕ್ಕಿದ್ದಂತೆ ಊರಿಗೆ ಒಬ್ಬ ವ್ಯತ್ಯಾಸವಾಗಿರುವ ವ್ಯಕ್ತಿ ಬಂದ. ಅವನ ತಲೆಯಲ್ಲಿ ಕೂದ್ಲಿಲ್ಲ, ಆದ್ರೆ ಅವನಿಗೆ ಗಡ್ಡ ಮಾತ್ರ ಇತ್ತು. ಅವನ ಕುತ್ತಿಗೆಯಲ್ಲಿ ಹಲವು ತರದ ಮಾಲೆಗಳು, ಕೈಯಲ್ಲಿ ಒಂದು ತಂಬೂರ ಇತ್ತು. ಅವನು ಆವಾಗ್ಲೇ ಪಾಪಾರಾವ್ ಮನೆ ಹತ್ತಿರ ಬಂದು ಮರದ ಕೆಳಗಡೆ ನಿಂತ್ಕೊಂಡಿದ್ದಾಗ ಮನೆಯೊಳಗಡೆ ಇದ್ದ ಸಾವಿತ್ರಿ ಆವಾಗ್ಲೇ ಸಂಗೀತ ಸಾಧನೆ ಮಾಡ್ತಾ ಇದ್ಲು. ಅವಳು ಹಾಡುವ ಆ ಶಬ್ದ ಕೇಳಕ್ಕಾಗದೆ ಆ ವ್ಯಕ್ತಿ ಗಟ್ಟಿಯಾಗಿ ಅವನ ಕಿವಿನ ಮುಚ್ಕೊಂಡ. ನಿಲ್ಸಿ ನಿಲ್ಸಿ, ಈ ಅಪಸ್ವರ ಕೇಳಲಿಕ್ಕೆ ನನ್ನ ಕಿವಿನ ನಾನೇ ಮುಚ್ಕೋಬಹುದು. ಸಾವಿತ್ರಿ ಕೋಪದಿಂದ ಹೊರಗಡೆ ಬಂದ್ಲು. ಆವಾಗ ತಾತಾರಾವ್ ಕೂಡ ಹೊಲದಿಂದ ಮನೆಗ್ ಬಂದ. ಯಾರಯ್ಯ ನೀನು? ನನ್ನ ಗಾನವನ್ನು ಅಪಸ್ವರ ಅಂತ ಹೇಳ್ತಾ ಇದ್ದೀಯಾ? ನನ್ನನ್ನು ಕ್ಷಮಿಸು. ನನ್ನ ಹೆಸರು ಗಂಡರ್ವ ಗಂಡುರಾವು. ನಾನು ಹಿಮಾಲಯದಲ್ಲಿರುವ ಗಂಧರ್ವರಿಂದ ಸಂಗೀತವನ್ನು ಕಲ್ತಿದ್ದೀನಿ. ಇಂಥ ಸಂಗೀತ ನನ್ನ ಕಿವಿಯಲ್ಲಿ ಕೇಳಕ್ಕಾಗಲ್ಲ. ಆವಾಗ ತಾತಾರಾವ್, ಅಯ್ಯ, ನೀವಾದ್ರೂ ಹೇಳಿ ನನ್ನ ಹೆಂಡತಿ ಧ್ವನಿ ಹೇಗಿದೆ ಅಂತ. ನಿನ್ನ ಜೊತೆ ಹಠವಿದೆ, ಧ್ವನಿಯಲ್ಲಿ ಸಂಗೀತವಿಲ್ಲ. ನಿನ್ನ ಧ್ವನಿ ಬೀಗ ಹಾಕಿ ಮುಚ್ಚಿರುವ ಪೆಟ್ಟಿಗೆ ಅಂತದ್ದು. ಅದನ್ನು ತೆರೆಯಲು ನಿನ್ನ ಬಳಿ ಅದರ ಕೀಯೇ ಇಲ್ಲ. ಹಾಗಾದ್ರೆ ಆ ಬೀಗಕ್ಕೆ ಕೀ ಎಲ್ಲಿ ಸಿಗುತ್ತೆ? ನನ್ನ ಜೊತೆ ಇದೆ. ನಾನು ಹಿಮಾಲಯದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ದೆ ಅಲ್ವಾ, ಆಗ ಸಂಗೀತ ದೇವತೆ ಪ್ರತ್ಯಕ್ಷವಾಗಿ ನನಗೆ ಒಂದು ಲೇಗ್ಯವನ್ನು ಕೊಟ್ಟಿದ್ದಾರೆ. ಹಾಗಂತ ಅವನು ಚೀಲದಲ್ಲಿದ್ದ ಒಂದು ಚಿಕ್ಕ ಡಬ್ಬಿನ ತೆಗ್ದ. ಅದರಲ್ಲಿ ಕಪ್ಪಾಗಿ ನೋಡಕ್ಕೆ ಕಾಡಿಗೆ ತರ ಏನೋ ಒಂದಿತ್ತು. ಇದು ಸಾಧಾರಣವಾದ ಲೇಗ್ಯ ಅಲ್ಲ, ಸಂಜೀವಿನಿಯಿಂದ ಉತ್ಪತ್ತಿಯಾದಂತಹ ಲೇಗಿಯ. ಇದನ್ನು ಒಮ್ಮೆ ತಿಂದರೆ ಸಾಕು, ಗಂಡಸರಿಗೆ ಕೂಡ ಅದ್ಭುತವಾದ ಧ್ವನಿ ಬರುತ್ತೆ. ಹೌದಾ? ನಿಜಾನಾ? ನನ್ನ ಮೇಲೆ ನಂಬಿಕೆ ಇಲ್ಲದಿದ್ರೆ ಈ ಊರಲ್ಲಿ ಯಾರಾದ್ರೂ ಗಂಡಸರಿದ್ದಾರಾ? ಅವ್ರ ಮೇಲೆ ಪ್ರಯೋಗ ಮಾಡಿ ತೋರಿಸ್ತೀನಿ. ಆವಾಗ್ಲೇ ಚಿಕ್ಕ ವಯಸ್ಸಿಂದ ಊರಿನಲ್ಲಿ ಬಾಳ್ತಾ ಇದ್ದ ಮೂಗ ಹುಡುಗ ಒಬ್ಬ ಆ ಕಡೆ ಬಂದ. ಅವನು ಮೂಗ ಅಂತ ತಿಳ್ಕೊಂಡು ಗುಂಡೂರಾವ್ ತಕ್ಷಣ ಆ ಔಷಧಿನ ತೆಗೆದು ಅವನ ನಾಲಿಗೆಯಲ್ಲಿ ಸ್ವಲ್ಪ ಇಟ್ಟು, ಇವಾಗ ಮಾತಾಡಪ್ಪ. ಆವಾಗ ಆ ಹುಡುಗ ಅಮ್ಮ ಹಾಗಂತ ಸ್ಪಷ್ಟವಾಗಿ ಹೇಳಿದಾಗ ಇಬ್ರು ಅದನ್ನ ನೋಡಿ ಆಶ್ಚರ್ಯಪಟ್ರು. ಅಯ್ಯ, ನನಗೆ ಆ ಲೇಗಿಯ ಬೇಕು. ಎಷ್ಟು ಹಣ ಬೇಕಾದ್ರೂ ಕೊಡ್ತೀನಿ. ಇಲ್ಲಿ ನೋಡಿ, ಇದಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಆದ್ರೂ ಕೂಡ ನೀವು ಕಲಿಬೇಕು ಅಂತ ಇರುವ ಆಸಕ್ತಿಯನ್ನು ನೋಡಿ ನನ್ನ ಮನಸ್ಸು ಕರಗಿದೆ. ಇದನ್ನು ಖಂಡಿತವಾಗಿ ನಿಮಗೆ ಕೊಡುತ್ತೇನೆ. ಇದರ ಬೆಲೆ 5 ವರಾಹಗಳು. ಏನು, 5 ವರಾಹನ? ಬೇಡ ಸಾವಿತ್ರಿ, ಅವನ್ನ ನೋಡಿದ್ರೆ ದೊಡ್ಡ ಮೋಸಗಾರನ ಹಾಗೆ ಕಾಣಿಸ್ತಾ ಇದೆ. ಈ ಹಣ ಇದ್ರೆ ನಾವು 2 ಎಕರೆ ಹೊಲ ತಗೋಬಹುದು. ನನಗೆ ಆ ಕಾಲ್ಗೆಜ್ಜೆ, ಆ ಬಿರುದು ಬೇಕು ರೀ. ನನ್ ಜೊತೆ 5 ವರಾಹಗಳು ಇಲ್ಲ. ನನ್ ಮನೆಯಲ್ಲಿ ಹಸು ಇದೆ, ಅದು ಒಂದ್ ದಿನಕ್ಕೆ 5 ಲೀಟರ್ ಹಾಲು ಕೊಡುತ್ತೆ. ಅದನ್ನ ತಗೋತೀರಾ? ಗುಂಡೂರಾವ್ ಅದನ್ ಕೇಳಿ ಸಂತೋಷಪಟ್ಟ. ಮೀನು ಬಲೆಯಲ್ಲಿ ಬಂದು ಸಿಕ್ಕಾಕೊಳ್ತು ಅಂತ ಅಂದ್ಕೊಂಡ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಹುಡುಗನಿಗೆ ಕೆಲವು ಪದಗಳು ಬರುತ್ತೆ, ಅಪ್ಪ ಅಮ್ಮ ಅನ್ನೋ ತರ ಪದಗಳು. ಅವನಿಗೆ 1 ರೂಪಾಯಿ ಕೊಟ್ಟು ನಾಟಕ ಮಾಡಕ್ಕೆ ಗುಂಡೂರಾವ್ ಹೇಳಿದ್ರಿಂದ ಅವನು ಕೂಡ 1 ರೂಪಾಯಿಗೋಸ್ಕರ ನಾಟಕ ಮಾಡ್ದ. ಸರಿ ಅಮ್ಮ, ನಿನ್ನ ಕನಸಿಗೋಸ್ಕರ ನಾನು ಸರಿ ಅಂತ ಒಪ್ಕೋತೀನಿ. ಆದ್ರೆ ಒಂದು ಕಂಡೀಷನ್ ಇದೆ. ಈ ಲೇಗಿಯನ ತಿಂದ ನಂತರ ನಿನಗೆ ಯಾವಾಗ ಪೈಪೋಟಿ ಬರುತ್ತೋ ಅದುವರೆಗೂ ನೀನು ಧ್ವನಿಯಿಂದ ಆಡಬಾರದು. ಯಾಕೆ ಅಂದ್ರೆ ನೀವು ಆಡಿದರೆ ಆ ಧ್ವನಿ ಸ್ಪಷ್ಟವಾಗುವುದಿಲ್ಲ. ಅದರಿಂದನೇ ಹೇಳ್ತಾ ಇದ್ದೀನಿ. ಸರಿ ಅಯ್ಯ, ನೀವು ಹೇಳಿದ ರೀತಿನೇ ಮಾಡ್ತೀನಿ. ಹಾಗೆ ಗಂಡ ಎಷ್ಟೇ ಹೇಳಿದ್ರೂ ಸಾವಿತ್ರಿ ಕೇಳಲೇ ಇಲ್ಲ. ಅವ್ರ ಹತ್ರ ಇದ್ದ ಆ ಧನನ ಕೊಟ್ಟು ಅವಳು ಆ ಲೇಖಿಯನ ತಗೊಂಡ್ಲು. ಅದನ್ನ ತಗೊಂಡು ಅವಳು ಸಂತೋಷವಾಗಿ ಮನೆಗೆ ಹೋದ್ಲು. ಕೊನೆಗೆ ಸ್ಪರ್ಧೆಯ ದಿನಾನೂ ಬಂತು. ಊರಿನವರು ಎಲ್ರೂ ದೇವಸ್ಥಾನದಲ್ಲಿ ಇದ್ರು. ಆವಾಗ ತಾತಾರಾವ್ ಅಲ್ಲೇ ಒಂದು ಮೂಲೆಯಲ್ಲಿ ನಿಂತ್ಕೊಂಡಿದ್ದ. ಗುಂಡೂರಾವ್ ಜನರ ಜೊತೆ ಜನರಾಗಿ ನಿಂತ್ಕೊಂಡು ಯಾವಾಗ ತಪ್ಪಿಸ್ಕೊಂಡು ಓಡ್ ಹೋಗೋದು ಅಂತ ಕಾಯ್ತಾ ಇದ್ದ. ಹೀಗಿರುವಾಗ ಮೊದಲು ಕೋಕಿಲಮ್ಮ ಹಾಡು ಹಾಡೋದ್ರು. ಅವರ ಮೃದುವಾದ ಸ್ವರಕ್ಕೆ ಎಲ್ರೂ ಕೂಡ ತುಂಬಾನೇ ಮುಗ್ಧರಾದ್ರು. ಹೀಗಿರುವಾಗ ಸಾವಿತ್ರಿ ಹಾಡ್ಬೇಕಾಗಿರುವ ಸಮಯ ಬಂತು. ಏನಮ್ಮ ನಿಮ್ಮ ಹೆಸರು? ನನ್ನ ಹೆಸರು ರಾಮಾಪುರ ಗಾನ ಕೋಕಿಲೆ ಸಾವಿತ್ರಿ. ಸಾವಿತ್ರಿ ಕಣ್ಮುಚ್ಕೊಂಡು ಔಷಧಿ ಕೆಲಸ ಮಾಡುತ್ತೆ ಅಂತ ನಂಬಿಕೆಯಿಂದ ಅವಳು ಹಾಡು ಹಾಡಿದ್ಲು. ಸಾರಿ ಗ ಮ ಪದ ನಿ ಸ. ಅವಳ ಬಾಯಿಂದ ಬಂದಿದ್ದು ಸಂಗೀತ ಅಲ್ಲ, ಅದು ಒಂದು ಭಯಂಕರವಾದ ಶಬ್ದ. ಆ ಶಬ್ದ ನರಿ ಕಿಚ್ಚೋ ಶಬ್ದನೋ ಇಲ್ಲ, ಕೋಳಿ ಕೂಗೋ ಶಬ್ದನೋ ಇಲ್ಲ, ಕತ್ತೆ ಕಿಚ್ಚೋ ಶಬ್ದನೂ ಇಲ್ಲ. ತುಂಬಾನೇ ಭಯಂಕರವಾಗಿತ್ತು. ಅವಳು ಹಾಡಾಡಕ್ಕೆ ಶುರು ಮಾಡಿದ ತಕ್ಷಣ ಆ ಗುಂಪಿನಲ್ಲಿದ್ದ ಕೆಲವರು ಅಲ್ಲಿಂದ ಓಡಿ ಹೋದ್ರು. ಗೋಪುರದ ಮೇಲೆ ಇದ್ದ ಪಕ್ಷಿಗಳೆಲ್ಲಾನು ಹಾರಿಹೋಯ್ತು. ಪಾಪ ಆವಾಗ ಕಣ್ಬಿಟ್ಟು ನೋಡಿದ ಸಾವಿತ್ರಿಗೆ ಯಾಕೆ ತನ್ನ ಸ್ವರ ಆಗಿದೆ ಅನ್ನೋದು ಅರ್ಥ ಆಗ್ಲೇ ಇಲ್ಲ. ಅವಳು ಪುನಃ ಪ್ರಯತ್ನ ಮಾಡಿದ್ಲು. ಪುನಃ ಅವಳ ಧ್ವನಿ ತುಂಬಾ ಭಯಂಕರವಾಗಿ ಬಂತು. ಆವಾಗ ಅಲ್ಲಿದ್ದವರು ಎಲ್ರು ಕೂಡ, ಏನಿದು ಹಾಡ? ನೀನೇನು ದೆವ್ವದ ಹಾಡು ಆಡ್ತಾ ಇದೀಯಾ? ನೀನು ರಾಕ್ಷಸಿಯ ಅಂತ ಹೇಳಿದನ್ನ ಕೇಳಿ ಅವಮಾನ ತಡ್ಕೊಳಕ್ಕಾಗದೆ ಹಿಂದೆ ತಿರುಗಿ ನೋಡಿದ್ರೆ ಗುಂಪಿನಲ್ಲಿದ್ದ ಗುಂಡೂರಾವ್ ಆಗ್ಲೇ ಅಲ್ಲಿಂದ ಓಡ್ ಹೋಗಿದ್ದ.
ಹೀಗಿರುವಾಗ ತಾತಾರಾವ್ ನಡೆದಿದ್ದೆಲ್ಲನ ಜಮೀನ್ದಾರರ ಹತ್ತಿರ ಹೇಳ್ದ. ನೋಡ್ದ ಸಾವಿತ್ರಮ್ಮ, ನಿನ್ನ ಅತ್ಯಾಸೆ ಅಜ್ಞಾನ ನಿನ್ನ ಯಾವ ರೀತಿಗೆ ತಂದು ನಿಲ್ಸಿದೆ ಅಂತ. ಕಷ್ಟಪಡದೆ ಅಡ್ಡದಾರಿಯನ್ನು ಹಿಡಿದ್ರೆ ಈ ರೀತಿ ಪರಿಸ್ಥಿತಿಗೇನೆ ಬರೋದು. ಎಲ್ರೂ ಸಾವಿತ್ರಿನ ನೋಡಿ ಅಯ್ಯೋ ಪಾಪ ಅಂತ ಅಂದ್ಕೊಂಡ್ರು. ಆವಾಗ ಜಮೀನ್ದಾರರು, ಇಲ್ಲಿ ನೋಡಮ್ಮ, ನಿನಗೆ ಹಾಡಬೇಕು ಅಂತ ಆಸಕ್ತಿ ಇದೆ, ಆದ್ರೆ ಅದಕ್ಕೆ ಸರಿಯಾದ ಪ್ರಯತ್ನ ಇರಬೇಕು. ಹೀಗೆ ಅಡ್ಡದಾರಿಯನ್ನೆಲ್ಲ ಹಿಡಿಯಬಾರದು. ಆ ದಿನ ಸಂಜೆ ಸಮಯ ತಾತಾರಾವ್ ಹಾಗೂ ಸಾವಿತ್ರಿ ಇಬ್ರು ಮನೆಗೆ ವಾಪಸ್ ಬರ್ತಾ ಇದ್ರು. ಇವಾಗ್ಲಾದ್ರೂ ಗೊತ್ತಾಯ್ತಾ? ಸಾವಿತ್ರಿ ಅಳುತ್ತಾ, ನಾನು ಮಾಡಿದ ತಪ್ಪು ಏನು ಅಂತ ನಂಗೆ ಗೊತ್ತಾಯ್ತು ರೀ. ನನ್ನ ಅತಿ ಆಸೆಯಿಂದನೇ ನಾನು ಇರುವ ಹಸುವನ್ನು ಕೂಡ ಕಳ್ಕೊಂಡೆ. ತಾತಾರಾವ್ ಹೆಂಡತಿಯನ್ನ ಸಮಾಧಾನ ಮಾಡಿ, ಪರವಾಗಿಲ್ಲ ಕಣೆ, ಹಸು ಹೋದ್ರೆ ಹೋಗ್ಲಿ, ಕನಿಷ್ಠ ನನ್ನ ಕಿವಿಗಾದ್ರೂ ಶಾಂತತೆ ಸಿಕ್ತಲ್ವಾ? ಇನ್ ಮುಂದೆ ನಾನು ಯಾವಾಗ್ಲೂ ಹಾಡಲ್ಲ ರೀ. ಇಲ್ಲ, ನಿನ್ನ ಹಾಡ್ಬೇಡ ಅಂತ ನಾನು ಹೇಳೋದಿಲ್ಲ. ನಿನ್ನ ಸಂತೋಷಕ್ಕೋಸ್ಕರ, ನನಗೆ ತಲೆನೋವು ಉಂಟು ಮಾಡ್ಲಿಕ್ಕೋಸ್ಕರ ಬೇಕಾದ್ರೆ ಹಾಡ್ಕೋ. ಹಾಗೆ ಆ ದಿನದಿಂದ ಸಾವಿತ್ರಿ ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸ್ಲಿಲ್ಲ. ಆದ್ರೆ ಅವಳ ಸಂತೋಷಗೋಸ್ಕರ ಆವಾಗವಾಗ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರುವಾಗ ಹಾಡ್ ಹಾಡ್ತಾ ಇದ್ಲು. ಆಶ್ಚರ್ಯ ಏನು ಅಂದ್ರೆ ಬರ್ತಾ ಬರ್ತಾ ಅವಳ ಸ್ವರ ಮೆಲ್ಲೆ ಮೆಲ್ಲೆ ಸರಿಯಾಗ್ತಾ ಇತ್ತು. ಇವಾಗ ಅವಳು ಹಾಡ್ ಕೇಳುವಾಗ ಚೆನ್ನಾಗಿದೆ ಅಂತ ಹೇಳೋ ಥರಾನೇ ಇತ್ತು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಒಬ್ಬೊಬ್ಬರಿಗೆ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಅದು ಸಮಯಕ್ಕೆ ತಕ್ಕಂಗೆ ಹೊರಗಡೆ ಬರುತ್ತೆ. ನಮಗೆ ಒಂದು ವಿಷಯ ಬರಲ್ಲ ಅಂತ ಅನ್ಕೊಂಡು ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ಅದಕ್ಕೋಸ್ಕರ ಏನಾದರೂ ಪ್ರಯತ್ನ ಮಾಡಿದ್ರೆ ಖಂಡಿತ ಒಂದಿನ ಬಂದೇ ಬರುತ್ತೆ.